ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕಾಲುವಾಗಿದ್ದಾರೆ. ವ್ಯಕ್ತಿಗತಿಸಿದ್ರು ಕೂಡ ವ್ಯಕ್ತಿತ್ವ ಅನ್ನೋದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಮಾತಿಗೆ ತಕ್ಕುದಾದ ವ್ಯಕ್ತಿತ್ವ ಅಂದರೆ ಅದು ಚೆನ್ನಮ್ಮ ಅವರದ್ದು. ಸೊ ಚೆನ್ನಮ್ಮ ಅವರ ಬಗ್ಗೆ ಜನರಿಗೆ ಗೊತ್ತಿರದ ಇನ್ನಷ್ಟು ವಿಚಾರಗಳ ಬಗ್ಗೆ ಅವರ ಪುತ್ರಿ ಅವರನ್ನ ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡಿರುವಂತಹ ಶೈಲಜಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಳ್ತಾ ಹೋಗುವಂತಹ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ. ನೋವಲ್ಲಿದ್ದೀರಾ, ಆದರೂ ಮಾತಾಡಿಸ್ತಾ ಇದ್ದೀನಿ. ಯಾಕಂದರೆ ಜನಕ್ಕೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ನಿಮ್ಮ ತಾಯಿ ಬಗ್ಗೆ. ಸೊ ಕೆಲವೊಂದು ಅಷ್ಟೇ ಗೊತ್ತಿದೆ. ಆ ಗೊತ್ತಿರೋ ವಿಚಾರಕ್ಕೆ ಅವ್ರು ತುಂಬ ಫ್ಯಾನ್ ಆಗಿದ್ದಾರೆ. ಗೊತ್ತಿಲ್ಲದೆ ಒಂದಷ್ಟು ವಿಚಾರಗಳನ್ನು ಮಾತಾಡಿಸ್ಬೇಕು ಅಂತ ನಿಮ್ಮನ್ನು ಮಾತಾಡಿಸ್ತಾ ಇರೋದು. ಮೊದಲನೇದಾಗಿ ತಾಯಿ ಅಗಲಿಕೆ ಆಗಿ ಕೆಲವು ದಿನಗಳಾಗಿದೆ. ಎಷ್ಟು ಕಷ್ಟ ಆಗ್ತಾಯಿದೆ ಬದುಕು? ನನ್ನ ಪದಗಳಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ಹೆಚ್ಚು ಕಡಿಮೆ ಹುಟ್ಟಿದಾಗಿಂದ ಅಮ್ಮ ಅಪ್ಪನ ಜೊತೆನೇ ಜಾಸ್ತಿ, ಮದುವೆ ಆದ ನಂತರನೂ ಕೂಡ ನಾನು ಅವ್ರ ಜೊತೆನೇ ಇದ್ದಿದ್ದು. ನಾನು ನಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲ ನಾವು ಜಾಸ್ತಿ ಸಮಯ ಒಟ್ಟಿಗೆ ಕಳೆದಿರೋದು. ನಾನು ಈ ಮನೆಗೆ ಬಂದು 16 ವರ್ಷ ಆಯಿತು. ಆಗಿಂದನೂ ಅಪ್ಪ ಅಮ್ಮ ನನ್ನ ಜೊತೆಯಲ್ಲೇ ಇದ್ದಾರೆ. ಈಗ ಅವರು ನನಗೆ ಕಳೆದ 1.5 ವರ್ಷದಿಂದ ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು. ಆದರೆ ಹಿಂಗೆ ಸಡನ್ ಅವರು ಅಗಲಿಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಅಂಥ ಒಂದು ಮನಸ್ಸಿನಲ್ಲೂ ನಾನು ನೆನೆಸಿರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಅವ್ರು ಕಳ್ಕೊಂಡಿರೋದು ನನಗೆ ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಕೆಳಗಡೆ ನನ್ನ ಅಮ್ಮ ಇರ್ತಿದ್ದಂಥ ಜಾಗನ ಆ ಕಡೆ ನೋಡಿದ್ರೆ ಒಂಥರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನನ್ನಮ್ಮ ಇಲ್ವಾ 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 ಅಂತ ಒಂದು ಮನಸ್ಸು ಹೇಳ್ತಾ ಇರುತ್ತೆ, ಇನ್ನೊಂದು ಕಡೆ ಇಲ್ಲ ಎಲ್ಲೋ ನನ್ನಮ್ಮ ಇಲ್ಲೇ ಇದ್ದಾರೆ ಅಂತ ತುಂಬ ಮನಸ್ಸಿಗೆ ಅದು ನನಗೆ ಗೊತ್ತಿಲ್ಲ ಎಷ್ಟು ಸಮಯ ಹಿಡಿಯುತ್ತೋ ಅವ್ರಿಗೆ ಮರೆಯೋದು. ನಮಗೆ ಪ್ರತಿಯೊಂದು ನಮಗೆ ಜೀವನದ ಒಂದು ಹೆಜ್ಜೆಲೂ ನಮಗೆ ಜೊತೆಲಿ ಒಂದು ಪಾಠ ಕಲಿಸಿದ್ದು, ನಮಗೆಲ್ಲ ರೀತಿಲಿ ನಮಗೆ ಒಂದು ಸಾಂಸ್ಕೃತಿಕವಾಗಲಿ ಅಥವಾ ಬದುಕಿನ ಒಂದು ಅರ್ಥವನ್ನಾಗಲಿ ಅದನ್ನೆಲ್ಲ ಹೇಳ್ಕೊಡ್ತಿದ್ದಂಥ ಅಮ್ಮ. ಅವ್ರು ಏನಂದ್ರೆ ನಾವು ಇಷ್ಟು ದೊಡ್ಡವರಾಗಿದ್ರು ಕೂಡ ಇವತ್ತಿಗೂ ನಮ್ಮಮ್ಮ ನನ್ನ ಒಂದು ಚಿಕ್ಕ ಮಗು ಥರ ಟ್ರೀಟ್ ಮಾಡೋರು. ನಾನು ಎಷ್ಟೋ ಸತಿ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ನಾನು ಅಜ್ಜಿ ಆಗಿದ್ದೀನಿ, ಇಷ್ಟು ನನಗೆ ಪ್ರತಿಯೊಂದೊಂದು ಹೆಜ್ಜೆಲೂ ಸಣ್ಣ ಮಗು ಥರ ಇದು ಮಾಡ್ತೀರಾ ಅಂದರೆ ಅಮ್ಮ ನಕ್ಕೊಂಡು ನಿನಗೆ ತಪ್ಪು ಮಾಡ್ತಿದ್ಯಾ ಅಮ್ಮ, ಇದು ಮಾಡ್ತಿದ್ಯಾ ಅಮ್ಮ ಅಂತ. ಈ ವಯಸ್ಸಲ್ಲೂ ನಾನು ತಿದ್ದೋರು. ಈಗ ನನಗೆ ಆ ಥರ ತಿದ್ದೋಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ಟಿದ್ದೀನಿ. ಆ ಒಂದು ಇದನ್ನು ಯಾರು ಆ ಜಾಗ ನನ್ನ ತಾಯಿ, ಇದನ್ನು ಎಲ್ಲರೂ ಬದುಕಲ್ಲೂ ಇರುತ್ತೆ. ಇದು ನನ್ನೊಬ್ಬಳೇ ಅಂತಲ್ಲ, ಪ್ರತಿ ಮಕ್ಕಳಿಗೂ ಕೂಡ ತಂದೆ ತಾಯಿ ಕಳ್ಕೊಂಡಾಗ ಆ ಜಾಗನ ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನನ್ನಮ್ಮನ ನೆನಪು ನನಗೆ ಪ್ರತಿನಿತ್ಯ ನನ್ನ ಹೃದಯದಿಂದ ಮೋಸ್ಟ್ ಪ್ರಾಬಬ್ಲಿ ನನ್ನ ಉಸಿರಿಡೋ ತನಕ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಗವಂತನೇ ನಮಗೂ ಆ ಧೈರ್ಯ ಎದುರಿಸೋ ಶಕ್ತಿ ಕೊಡಬೇಕಷ್ಟೇ. ಅಂದರೆ ಮೇಡಮ್, ಅವ್ರದ್ದು ಈಡೇರದೇ ಇರುವಂತಹ ಆಸೆ ಅಥವಾ ಕನಸು ಏನಾದರೂ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ರಾ? ಆ ಥರದ್ದು ಯಾವುದಾದ್ರೂ ಇತ್ತಾ? ಇಲ್ಲ, ಅವ್ರ ಬದುಕಿನಲ್ಲಿ ಕೆಲವೊಂದು ಆ ಥರ ಯಾರಿಗೂ ಪರ್ಸನಲ್ ಅವ್ರದ್ದು ಯಾವುದೂ ಆ ಥರ ಈಡೇರಲಿಲ್ಲ ಅನ್ನೋದೊಂದಿರಲಿಲ್ಲ. ಒಂದು ಮಾತ್ರ ಅವ್ರ ಕೊರಗಿತ್ತು, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಕುಟುಂಬದಲ್ಲಿ ಆಗಿದ್ದೊಂದು ಏನಂದ್ರೆ ಅವ್ರಿಗೆ ಇನ್ನು 2 ಮೊಮ್ಮಕ್ಕಳದ್ದು ಮದುವೆ ನೋಡಬೇಕಿತ್ತು. ಅದೊಂದನ್ನು ಮಾತ್ರ ಹೇಳೋರು. ಅವ್ರ 2 ಮೊಮ್ಮಕ್ಕಳಿಗೆ ಒಂದು ಅಕ್ಷತೆ ಹಾಕಿ ನಾನು ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಆಸೆ ಅವ್ರಿಗೆ ನೆರವೇರಲಿಲ್ಲ. ಅದು ಅಷ್ಟೇ. ಸೊ ನೀವು ಕಿರಿಯ ಪುತ್ರಿ, ನಿಮ್ಮ ಜೊತೆಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿರ್ತಾರೆ. ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡು ಬಂದಿದ್ದೀರಾ. ಒಂದು ಕೊನೆ ಬ್ಯೂಟಿಫುಲ್ ಮೂಮೆಂಟ್ ಅಂತ ಯಾವುದಾದ್ರೂ ಇದೆಯಾ ಮ್ಯಾಮ್? ಪ್ರತಿನಿತ್ಯ ಅವ್ರ ಜೊತೆ ಕಳೆದಿರೋದು ನನಗೆ ಒಂದೊಂದು ಕ್ಷಣವೂ ನನಗೆ ಅದು ಮರೆಯಲಾಗದ ಘಟನೆನೇ ಅಂತಲೇ ಅನ್ಕೋತೀನಿ. ಏಕೆಂದರೆ ಅವರೊಂದು ಪೂಜೆ ಮಾಡ್ತಿದ್ದ ರೀತಿ ಆಗಲಿ, ಏಕೆಂದರೆ ಪ್ರತಿನಿತ್ಯ ಅವ್ರದ್ದು ಏನು ಒಂದು ಸಿಸ್ಟಮ್ ಇತ್ತೋ, ತನ್ನ ಹುಷಾರಿಲ್ಲದೆ ಇದ್ದರೂ ಕೂಡ ಕಷ್ಟಪಟ್ಟು ಎದ್ದು ಮಾಡೋರು. ಅವ್ರ ಜೊತೆಗೆ ನನಗೆ ಅದರಲ್ಲೂ ಎಸ್ಪೆಷಲಿ ನನಗೆ, ಏಕೆಂದರೆ ನನ್ನ ಮೊಮ್ಮಕ್ಕಳು ಬಂದರು. ಕಳೆದ 5-6 ವರ್ಷದಿಂದ ನನಗೆ ಮೊಮ್ಮಕ್ಕಳು ಬಂದರು, ಸೊಸೆ ಮಗ ಎಲ್ಲ ಬಂದಾಗ ನನ್ನದು ತುಂಬ ಕುಟುಂಬದ ಥರ ಇತ್ತು. ನನ್ನಮ್ಮ, ನನ್ನ ತಂದೆ, ಮತ್ತು ಅಪ್ಪ ಎಲ್ಲ ಸಾಯಂಕಾಲದ ತೋಟಕ್ಕೆ ಕೂತ್ಕೋತಾ ಇದ್ವಿ, ಮಾತಾಡ್ತಾ ಇದ್ವಿ. ಅಪ್ಪ ತನ್ನ ಹಳೆ ನೆನಪುಗಳನ್ನ ಹೇಳೋರು, ಆಮೇಲೆ ಅಮ್ಮ ಹೇಳೋರು. ಅದನ್ನೆಲ್ಲ ನನಗೆ ಒಂಥರ ಪ್ರತಿನಿತ್ಯವೂ ಒಂಥರ ಮರೆಯಲಾಗದ ಗಳಿಗೆ ಅವ್ರ ಜೊತೆ ಕಳೆದಿದ್ದು ಅಂತ ಅನಿಸುತ್ತೆ. ನಾನು ಯಾವುದೂ ವಿಶೇಷ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 5-6 ವರ್ಷದ ನೆನಪುಗಳಿಗಿದೆಯಲ್ಲ, ಅದನ್ನು ನನ್ನ ಮನದಾಳದಿಂದ ತೆಗೆದಾಕೋದು ತುಂಬ ಕಷ್ಟ ಇದೆ, ಕಳೆದ ನೆನಪುಗಳನ್ನು. ಮೇಡಮ್, ಈಗ ಎಲ್ಲ ವೈದ್ಯಕೀಯ ಪ್ಯಾರಾಮೀಟರ್ಸ್ಗಳೆಲ್ಲವೂ ಕೂಡ ಸರಿಯಾಗಿತ್ತು. ಡಾಕ್ಟ್ರು ಕೂಡ ಬಂದು ರಿಯಾಕ್ಷನ್ ಕೊಟ್ಟು ಹೋಗಿದ್ರು, ಚೇತರಿಕೆ ಕಾಣ್ತಾ ಇದ್ದಾರೆ, ಇನ್ನೇನು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕೊನೆಯ ಕ್ಷಣಗಳಲ್ಲಿ ಏನಾಯಿತು ಅಂತ?
ಹೌದು, ಯಾಕೆಂದರೆ ಡಾಕ್ಟರ್ಸ್ ಹೇಳಿದ್ರು ಒಂದು 35% ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿದ್ರು. ಅಪ್ಪ ನಾನು ಮಧ್ಯಾಹ್ನ ಐ ಥಿಂಕ್ 4 ಗಂಟೆ ಇರ್ಬೋದು ಸಮಯ ಹಾಸ್ಪಿಟಲ್ ರೀಚ್ ಆದಾಗ. ಅಪ್ಪ ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ಅವ್ರಿಗೆ ಏನೋ ಗೊತ್ತಿಲ್ಲ, ಯಾತಕ್ಕೆ ಭಗವಂತನ ಒಂದು ಇದು ಏನೋ ಅನಿಸುತ್ತೆ. ನಾನು ನಿಮ್ಮ ಅಮ್ಮಂಗೆ ಅರಿಶಿನ ಕುಂಕುಮ ಇಟ್ಟು ದೇವಸ್ಥಾನದಿಂದ ನಮ್ಮ ಕೊನೆ ಅಣ್ಣ ಪ್ರಸಾದ ತೊಗೊಂಬಂದಿದ್ರು. ಈಶ್ವರನಲ್ಲಿ ಪೂಜೆ ಮಾಡಿಸ್ಬಿಟ್ಟು ತಂದುಬಿಟ್ಟು ನೀವೇ ಅಮ್ಮಂಗೆ ತೊಗೊಂಡೋಗಿಡಿ ಅಂತ ಹೇಳಿದ್ದ. ಸೊ ಅವರು ಬೆಳಗ್ಗೆ ಅವರು ಇತ್ತೀಚೆಗೆ ತುಂಬ ಪೂಜೆ ಮಾಡ್ತಾರೆ ಅಪ್ಪನು. ದೇವ್ರದ್ದು ಧ್ಯಾನಗಳು, ಅವರು ಫಿಸಿಯೋಥೆರಪಿ ಆದಮೇಲೆ ಸ್ನಾನ ಮಾಡಿ ಕೂತ್ಕೊಂಡ್ರೆ 2 to 3 hours ಅಪ್ಪನೂ ಕೂಡ ಪೂಜೆ ಮಾಡ್ತಾನೆ ಇರ್ತಾರೆ. ಅವತ್ತು ಹಾಗೆ ಅದೇ ರೀತಿ 2-2:30 ಮುಗೀತು. ಮುಗಿದ್ಮೇಲೆ ಏನು ಮಾಡಿದ್ರು, ನಾನು ಊಟ ಟೈಮ್ ಆಗಿದೆ, ಊಟ ಮಾಡಿ ಹೋಗೋಣ ಅಂತ ಹೇಳಿದೆ. ಇಲ್ಲಮ್ಮ, ಯಾಕೋ ನಂಗೆ ಮನಸ್ಸು ಆಗ್ತಿಲ್ಲ, ನಾನು ಫಸ್ಟು ಹೋಗಿ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ದೇವ್ರದ್ದು, ಆಮೇಲೆ ಬೇಕಿದ್ರೆ ಅಲ್ಲೇ ಏನಾದ್ರು ತಿನ್ನೋಣ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರು. ನಾನು ಎಷ್ಟೇ ಬಲವಂತ ಮಾಡಿದ್ರು ಅಪ್ಪ ಒಪ್ಕೊಳ್ಳಿಲ್ಲ ಅದಕ್ಕೆ. ಸರಿ, ಮತ್ತೆ ಅದೇನು ಅನ್ನಿಸ್ತೋ ಮನಸ್ಸಿಗೆ ಅವರಿಗೆ ಗೊತ್ತಿಲ್ಲ ನನಗೆ. ಮತ್ತೆ ಹೋಗಿ ಇನ್ನೊಂದು ಸತಿ ಸ್ನಾನ ಮಾಡ್ಕೊಂಡು ಬಂದು ಶಿವನಲ್ಲಿ ಅವ್ರ ರೂಮಲ್ಲಿ ಎಲ್ಲ ದೇವ್ರುಗಳದ್ದು ಫೋಟೋಗಳು ಇಟ್ಕೊಂಡಿದ್ದಾರೆ. ಏಕೆಂದರೆ ಅವರು ತುಂಬ ಇತ್ತೀಚೆಗೆ ಕಳೆದ 5-6 ವರ್ಷದಿಂದ ಪೂಜೆನಲ್ಲಿ ನಮ್ಮ ಅಮ್ಮನ ಥರನೇ ಜಾಸ್ತಿ ಶ್ಲೋಕಗಳು ಓದೋದು ಇವೆಲ್ಲ ಅಭ್ಯಾಸಗಳು ಇಟ್ಕೊಂಡಿದ್ದಾರೆ. ಹಾಗಾಗಿ ಮತ್ತದು ಏನು ಅನ್ನಿಸ್ತೋ ಬಿಲ್ಪತ್ರೆ ತುಳಸಿ ತೊಗೊಂಬ ಅಂಥೇಳಿ ಮತ್ತೆ ಶಿವನಿಗೆಲ್ಲ ಅದು ಬಿಲ್ಪತ್ರೆ ಎಲ್ಲ ಹಾಕ್ಬಿಟ್ಟು ಐ ಥಿಂಕ್ ಅರೌಂಡ್ 3 ಗಂಟೆಗೆ ಮನೆಯಿಂದ ಹೊರಟ್ವಿ. ಹಾಸ್ಪಿಟ್ಲಿಗೆ 4 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಅಮ್ಮಂಗೆ ಚಿಕಿತ್ಸೆ ಕೊಡ್ತಿ ಡಾಕ್ಟ್ರು ಬಂದು ಒಳಗಡೆ ಕರ್ಕೊಂಡೋದ್ರು ICU ಒಳಗೆ. ಆಮೇಲೆ ಹೇಳಿದ್ರು, ನೋಡಿ ಸರ್, ನೀವು ಆತಂಕಕ್ಕೊಳಗಾಗಬೇಡಿ, 35% ಇಂಪ್ರೂವ್ಮೆಂಟ್ ಇದೆ, ಸಾಯಂಕಾಲದೊಳಗೆ ಮತ್ತೆ ಅವರು ಸಂಪೂರ್ಣ ಇನ್ನೂ ಸ್ವಲ್ಪ ಚೇತರಿಕೆ ಕಾಣ್ಬೋದು ಅನ್ನೋಂಥ ಒಂದು ಆಶಾಭಾವನೆ ನಮ್ಮಲ್ಲಿ ಮೂಡಿಸಿದ್ರು ಅವರು. ನಾನು ಅದನ್ನು ಕಣ್ಣಲ್ಲಿ ನೋಡಿದೆ. ಯಾಕೆಂದರೆ ನನ್ನ ಫ್ಯಾಮಿಲಿನಲ್ಲಿ ಎಲ್ಲ ಡಾಕ್ಟರ್ಸ್, ಮಗ, ಹಸ್ಬೆಂಡ್ ಎಲ್ಲ ಇದರಿಂದ ಆಮೇಲೆ ಕಳೆದ 4-5 ವರ್ಷದಿಂದ ಅಪ್ಪ ಅಮ್ಮಂದು ಪ್ರತಿಯೊಂದು ನೋಡ್ಕೋತಿರೋದ್ರಿಂದ ಅದು ಸ್ವಲ್ಪ ಹೆಲ್ತ್ ಇದ್ರದ್ದು ನನಗೂ ಅವೇರ್ನೆಸ್ ಇದೆ. ಎಲ್ಲ ಹಾರ್ಟ್ ರೇಟ್ ವಾಸ್ ನಾರ್ಮಲ್ ಇತ್ತು, BP ನಾರ್ಮಲ್ ಇತ್ತು, ಸ್ಯಾಚುರೇಷನ್ ನಾರ್ಮಲ್ ಇತ್ತು, ರೆಸ್ಪಿರೇಟ್ರಿದು ನಾರ್ಮಲ್ ಇತ್ತು ಅವ್ರು ತೋರಿಸಿದಾಗ. ಸೊ ನನಗೂ ಮನಸ್ಸಲ್ಲಿ ಅದನ್ನೆಲ್ಲ ನೋಡಿದಾಗ ಪರವಾಗಿಲ್ಲಪ್ಪ, ಶೀಸ್ ಇಂಪ್ರೂವಿಂಗ್ ಅನ್ನೋ ಒಂದು ಭಾವನೆ ಬಂತು. ಆಮೇಲೆ ಡಾಕ್ಟ್ರಿಗೆ ನಾನೇನು ಮಾಡಿದೆ, ಅಮ್ಮಂಗೆ ಕುಂಕುಮ ಇದೆಲ್ಲ ಇಡಬೇಕು ಅಂತ ಹೇಳಿದ್ರಲ್ಲ, ಏನು ಅನ್ನಿಸ್ತೋ ಮನೆಗೆ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಡಾಕ್ಟ್ರಿಗೆ ಹೇಳ್ದೆ, ಡಾಕ್ಟ್ರೇ ಅಮ್ಮನಿಗೇನೋ ಇದು ಮಾಡಬೇಕು ಅಂತಂದರೆ ನಾವು ಹೊರಗಡೆ ಹೋಗೋಣ ಬನ್ನಿ ಅಂತ. ಆ ರೂಮಿಗೆ ಜಸ್ಟ್ ಆಚೆ ಬಂದು ನಿಂತ್ಕೊಂಡ್ವಿ. ನಾನು ಅವರು ಮಾತಾಡ್ತಾಯಿದ್ವಿ. ಮೇ ಬಿ ಒಂದು 10 ನಿಮಿಷ ಆಗಿರ್ಬೋದು ಅಷ್ಟೇ ಅನಿಸುತ್ತೆ. ಒಂದು ಜೋರಾಗಿ ಒಂದು ಸೌಂಡ್ ಬಂತು, ಬೀಪ್ ಸೌಂಡ್ ಥರ. ಏನಾಯಿತು ಅಂತ ನಾನು ಡಾಕ್ಟ್ರು ಒಳಗಡೆ ಹೋದ್ವಿ. ಹೋಗಿ ನೋಡ್ತೀನಿ, ಎಲ್ಲ ಪ್ಯಾರಾಮೀಟರ್ಸ್ ಲೈನಲ್ಲಿದೆ, ಫುಲ್ ಎಲ್ಲ ಪ್ಯಾರಾಮೀಟರ್ಸ್ ವಿತಿನ್ 10 ಮಿನಿಟ್ಸು. ಏನಾಯಿತು ಅನ್ನೋದು ಆ ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ. ಬಟ್ ಡಾಕ್ಟರ್ಸ್ ಅದು ನೋಡಿದ ತಕ್ಷಣ ಅರ್ಥ ಆಗೋಯ್ತು. ಆಮೇಲೆ ಅವ್ರ ಪಾಪ ಟ್ರೈ ಮಾಡಿದ್ರು, ಅಲ್ಲಿದ್ದು ಡಾಕ್ಟರ್ಸ್ ಓಡಿ ಬಂದು ಎಲ್ಲ ಟ್ರೈ ಮಾಡಿದ್ರು, ಆಗಲಿಲ್ಲ. ಆಗ ಅಪ್ಪ ಹೇಳಿದ್ರು, ನಾನೆಲ್ಲ ಇಟ್ಟೆ ಅಮ್ಮಕ್ಕೂ ಎಲ್ಲ ಇಟ್ಬಿಟ್ಟು ನಿಮ್ಮ ಅಮ್ಮನಿಗೆ ಅವಳ ಕೈಯನ್ನು ಇಟ್ಕೊಂಡೆ, ನನ್ನ ಕೈಯಲ್ಲಿ ಇಟ್ಕೊಂಡು. ಯಾಕೆಂದರೆ ನಮ್ಮ ತಂದೆ ತಾಯಿ ತುಂಬ ದೈವದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ನನ್ನ ಜೊತೇಲಿ ಎಲ್ಲ ದೇವಸ್ಥಾನದೊಳಗೂ ಜೊತೆಗೆ ಬರ್ತಿದ್ಲು. ಅದಕ್ಕೋಸ್ಕರ ಶಿವನಿನಲ್ಲಿ ಕೇಳ್ಕೊತಾ ಇದ್ದೀನಿ, ನನ್ನದು ಇನ್ನೂ ಉಳಿದು ಏನು ಆಯಸ್ಸಿದೆ ಅದರಲ್ಲಿ ಅರ್ಧ ಅವಳಿಗೆ ಕೊಟ್ಟುಬಿಡು, ನಮ್ಮಿಬ್ರೂ ಒಟ್ಟಿಗೆ ಕರ್ಕೊಂಬಿಡು ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ಕೊಂಡು ಕಣ್ಣು ಮುಚ್ಕೊಂಡಿದ್ರಂತೆ. ಜಸ್ಟ್ ಐ ಥಿಂಕ್ ಅವ್ರದ್ದೆಲ್ಲ ಇಟ್ಬಿಟ್ಟು ಮೋರ್ ದೆನ್ 2 to 3 ಮಿನಿಟ್ಸಲ್ಲೇ ಅಮ್ಮನ